ಬಹಳಷ್ಟು ಜನ ಹಿರಿಯರಿದ್ದೀರಿ ಒಳಗಡೆ. ಬಂಜಿಗರ್ ಜಯಪ್ರಕಾಶ್ ಅವರು ಬರಬೇಕಾಗಿತ್ತು, ಮೋಸ್ಟ್ಲಿ ಪಕ್ಕದಲ್ಲಿ ಕಾರ್ಯಕ್ರಮ ಇದೆ ಅನಿಸ್ತದೆ. ಅದೇ ತರ ಬಸವರಾಜ್ ಕೌತೋಳು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ತರ ಪಾವಗಡ ಶ್ರೀರಾಮ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆಯಲ್ಲಿ ಬರಲಿ. ಇನ್ನ ಬಹಳಷ್ಟು ಜನ ಹಿರಿಯರಿದ್ದೀರಿ. ಬಟ್ ಇದು ಪಕ್ಷಾತೀತವಾಗಿರ್ತಕ್ಕಂಥ ಮತ್ತೆ ಸೈದ್ಧಾಂತಿಕವಾಗಿ ಒಂದು ಸಾಂಸ್ಕೃತಿಕ ಆಂದೋಲನವನ್ನು ಅಪ್ಪಿಕೊಳ್ಳತಕ್ಕಂಥ ಆಪ್ತರ ಸಭೆ ಇದಾಗಿರೋದ್ರಿಂದ ಇನ್ನು ಹಲವಾರು ಜನರಲ್ಲಿ ಕರೀಲಿಕ್ಕಾಗಿಲ್ಲ ಅನ್ನೋದು ನಿಮ್ ಗಮನದಲ್ಲಿರಲಿ. ಸ್ಟೇಜ್ಗೆ ಒಂದು ಮಿತಿ ಇರ್ತದೆ. ಸ್ಟೇಜ್ ಅನ್ನ ನಾವು ಯಾವುದೇ ರೀತಿಯಲ್ಲಿ ಅಕ್ವೈರ್ಡ್ ಆಗಲಾರ್ದಂಗೆ ಶಿಸ್ತುಬದ್ಧವಾಗಿ ಮಾತಾಡೋಣ, ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಮಾಡೋದ್ರಿಂದ ಬಹಳಷ್ಟು ಜನ ಕರೆದಿಲ್ಲ, ಅದು ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ, ಆಗಸ್ಟ್ 6ಕ್ಕೆ ನಾನು ಹೈದ್ರಾಬಾದ್ಗೆ ಹೋಗಿದ್ದೆ. ನನಗೇನೋ ಯಾರೋ ಕರೆದಿದ್ದಿಲ್ಲ, ಕರಿಬೇಕಾಗಿಲ್ಲ. ಗದ್ದರ್ ಯಾಕಂದ್ರೆ ಈ ಸಮಾಜದ ಆಸ್ತಿ ಆಗಿರೋದ್ರಿಂದ, ಗದ್ದರ್ ಜನಗಳ ಶಕ್ತಿ ಆಗಿರೋದ್ರಿಂದ, ಗದ್ದರ್ ಜನಗಳ ಧ್ವನಿ ಆಗಿರೋದ್ರಿಂದ ಸ್ವಯಂ ಪ್ರೇರಣೆಯಿಂದ ಹೋದ್ವಿ. ನಮ್ಗೆ ಆಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ, ಯಾಕಂದ್ರೆ ತೆಲಂಗಾಣದ ನೂರಾರು ತಂಡಗಳಲ್ಲಿರೋದ್ರಿಂದ ನಾವೇನು ಆಡೋದು ಔಚಿತ್ಯ ಅಲ್ಲ ಅಂತೇಳಿ ನಮ್ಮ ಪಾಡಿಗೆ ನಾವು ಬಂದ್ವಿ. ಆದ್ರೆ ಒಂದು ತೀರ್ಮಾನ ಮಾಡ್ಕೊಂಡು ಹೋಗಿದ್ವಿ. ನಾನು ಪಿಚ್ಚೋಳ ಜೊತೆ ಮತ್ತೆ ಹೆಬ್ಬಾಳ್ ಜೊತೆ ಮಾತಾಡಿದಾಗ, ದಾನಪ್ಪನ ಜೊತೆ ಮಾತಾಡಿದಾಗ, ನಾವು ಖಂಡಿತ ಗದ್ದರ್ ಅವ್ರ ಕಾರ್ಯಕ್ರಮನ ಆದಷ್ಟು ಬೇಗ ಮಾಡೋಣ, ಅವ್ರ ಡೇಟ್ ತಿಳ್ಕೊಂಡು ಮಾಡೋಣ ಅಂದಾಗ ವೆನ್ನೆಲ ಜೊತೆ ನಾನು ಏಪೂರಿ ಸೋಮಣ್ಣ ಜೊತೆ ಮಾತಾಡಿದೆ. ಅವರು ನೀವು ಯಾವ ಡೇಟ್ ಹೇಳಿದ್ರು ನಾವು ಬರ್ತೀವಿ ಅಂದಾಗ 26ಕ್ಕೆ ಒಪ್ಪಿಬಿಟ್ರು. ಆಕ್ಚುಲಿ ನಮ್ಮ ಸೂರ್ಯಕಿರಣ್ ಅವರು ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು. ಅವ್ರನ್ನ ವಿಶ್ ಮಾಡೋಕ್ಕೆ ಅಷ್ಟೇ ಸಾಧ್ಯ ಆಯ್ತು, ಅವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ. ಹಂಗಾಗಿ ಅವ್ರಿಗೆ ಕಾರ್ಯಕ್ರಮ ಗೊತ್ತಾದ ನಂತರ ಅವರಷ್ಟಿಗೆ ಅವರೇ ನಾನೇ ಬರ್ತಾ ಇದ್ದೀನಿ, ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಬಂದಿದ್ದಾರೆ. ಅವ್ರು ದೊಡ್ಡತನ, ಗದ್ದರ್ ಕೊಡ್ತಕ್ಕಂಥ ಅಭಿಮಾನಿ. ಗದ್ದಾರಿಗೆ ನನ್ನ ಮಗನಲ್ಲ, ಚಳುವಳಿಯ ಮಗನಾಗಿ ನಾನು ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವತ್ತೊಂದು ಮಾತು ಹೇಳಿದ್ರು ಅವರು, ಗದ್ದರ್ನ ಕೇವಲ ಒಬ್ಬ ವ್ಯಕ್ತಿಯನ್ನಾಗಿ ಅಥವಾ ಒಂದು ಸಿದ್ಧಾಂತದ ವ್ಯಕ್ತಿಯನ್ನಾಗಿ ನೀವು ನೋಡಬೇಡ್ರಿ, ಗದ್ದರ್ಗೆ ಹಲವಾರು ಬಗೆಯ ಮುಖಗಳಿದೆ. ಅವರು ಇಂಟೆಲೆಕ್ಚುಯಲ್ ಹೌದು, ಪ್ರಖರವಾಗಿರ್ತಕ್ಕಂಥ ಸಾಹಿತಿಗಳೌದು, ಅತ್ಯಂತ ಶೋಷಿತ ಸಮಾಜವನ್ನ ಪ್ರೀತಿಯಿಂದ ಎದೆಗಪ್ಪಿಕೊಂಡು ಹುತಾತ್ಮರಾಗಿರ್ತಕ್ಕಂಥ ವೀರ ಯೋಧರ ಕನಸುಗಳನ್ನ ಚಾಚು ತಪ್ಪದೆ ಅತ್ಯಂತ ಬದ್ಧತೆಯಿಂದ ಅವರ ಆಶಯಗಳನ್ನ ಬಿತ್ತಿರ್ತಕ್ಕಂಥ ವ್ಯಕ್ತಿ ಅನ್ನೋದನ್ನ ನಾವು ಬೇಸರ ತಗೋಬೇಕಾಗಿದೆ. ಕೆಲವರು ಹೇಳ್ತಾರೆ ಕಲಾಮಂಡಳಿ ಅಂದ್ರೆ ಕೇವಲ ಜನರನ್ನ ಆಕರ್ಷಣೆಗೊಳಿಸಿ ಈ ಭಾಷಣಕಾರರ ಸ್ಪೀಚ್ ಅನ್ನು ಕೇಳಲಿಕ್ಕೆ ವೇದಿಕೆ ಮಾಡಿ ಬಿಟ್ಕೊಟ್ಟು ಹೋಗೋದು, ಕೆಳಗಡೆ ಕೊಡೋದು. ಹಾಡುಗಾರ ಅಂದ್ರೆ ಇಷ್ಟೇ. ಗದ್ದರ್ನ ಅಥವಾ ಗದ್ದರ್ ವಿಚಾರಧಾರೆಯ ಅನುಯಾಯಿಗಳನ್ನ ನೀವು ಹಂಗೆ ನೋಡಕ್ಕಾಗಲ್ಲ. ಯಾಕಂದ್ರೆ ಗದ್ದರ್ ಕೇವಲ ಹಾಡಾಡ್ತಿರ್ಲಿಲ್ಲ, ಅಡವಿಗೆ ಹೋಗಿದ್ರು, ಆರ್ಮಿ ಆಗಿದ್ರು, ಬುಲೆಟ್ ಹಿಡ್ಕೊಂಡ್ರು, ಬ್ಯಾಲೆಟ್ ಹಿಡ್ಕೊಂಡ್ರು, ಕೆಂಪು ಜೆಂಡ ಹಿಡ್ಕೊಂಡ್ರು, ನೀಲಿ ಜೆಂಡ ಹಿಡ್ಕೊಂಡ್ರು, ಲಾಸ್ಟ್ಗೆ ಸಮಯಕ್ಕೆ ತಕ್ಕಂಗೆ, ಕಾಲಘಟ್ಟಕ್ಕೆ ತಕ್ಕಂಗೆ ಬೌದ್ಧ ಜೆಂಡವನ್ನು ಹಿಡ್ಕೊಂಡು ಅನಿವಾರ್ಯವಾಗಿ ನಮ್ಮ ಪರ್ಯಾಯಗಳೇನು ಅನ್ನೋದನ್ನ ಕಾಲಘಟ್ಟಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗಬೇಕನ್ನೋ ಸಂದೇಶವನ್ನು ಕೊಡ್ತಕ್ಕಂಥ ಬಹುದೊಡ್ಡ ಧೀಮಂತ ನಾಯಕ ಗದ್ದರ್ ಅವರು. 2000 ಇಸ್ವಿಯಲ್ಲಿ ರಾಯಚೂರಿಗೆ ಬರ್ತಾರೆ. ನಾನೊಬ್ಬ ಅವರ ಸಹ ಕಲಾವಿದನಾಗಿ, ಅವರ ಅನುಯಾಯಿಯಾಗಿ ಆ ಅನುಭವವನ್ನು ಇಲ್ಲಿ ಹೇಳ್ಬೇಕಂತ ಅನಿಸ್ತದೆ ನನಗೆ. ಹಾಡುಗಾರರಿಗೆ ಎಷ್ಟು ಪ್ರಾಮುಖ್ಯತೆ ಇರ್ತಾರೆ, ಗದ್ದರ್ ಎಷ್ಟು ವಿಶಿಷ್ಟರು ಅಂತ. ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ನಿಮಗೆ, ದಯವಿಟ್ಟು ನೀವು ಈ ಕಾರ್ಯಕ್ರಮ ಮುಗಿಯವರೆಗೆ ಯಾರು ಎದ್ದು ಹೋಗಬಾರ್ದು. ಖಂಡಿತ ನಿಮಗೆ ವ್ಯಕ್ತಿಗತ ಕೆಲಸಗಳಿರ್ತದೆ, ಹಲವಾರು ಚಟುವಟಿಕೆಗಳಿರ್ತದೆ. ಯಾಕಂದ್ರೆ ಈ ನಾಯಕರು ಮಾತಾಡೋ ಜೊತೆಗೆ ಇಲ್ಲಿ ಹಲವಾರು ತಂಡಗಳು ಬಂದಿದೆ. ವೆನ್ನೆಲ ಬಂದಿದ್ದಾಳೆ, ಸೂರ್ಯಕಿರಣ್ ಗದ್ದರ್ ಫೌಂಡೇಶನ್ ನ ಒಂದು ಸಣ್ಣ ಪರಿಚಯವನ್ನು ನಿಮಗೆ ಕೊಡ್ಲಿಕ್ಕೆ ಬಂದಿದ್ದಾರೆ ಇಲ್ಲಿಗೆ. ಗದ್ದರ್ ಫೌಂಡೇಶನ್ ಯಾವ ಕಾರಣ ಕಟ್ಟಿದೀವಿ, ಅದು ಏನೇನು ಉದ್ದೇಶ, ಒಂದು 10 ನಿಮಿಷ ನಾನು ಮಾತಾಡ್ತೀನಿ. ಯಾಕಂದ್ರೆ ಗದ್ದರ್ ಕಾರ್ಯಕ್ರಮ ಅಂದ್ರೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ಹಾಡು ಕೇಳ್ತಿರ್ತಾರೆ, ಅದಕ್ಕೋಸ್ಕರ ನಾನು 10 ನಿಮಿಷ ಮಾತಾಡ್ತೀನಿ, ಹೆಚ್ಚಿಗೆ ಮಾತಾಡಂಗಿಲ್ಲ ಅಂತ ಹೇಳಿದರೆ. ಅದಕ್ಕೋಸ್ಕರ ಅವ್ರ ಮಾತುಗಳೆಲ್ಲ ಕೇಳಬೇಕು ನೀವು, ಕೇವಲ ಇದು ಮನೋರಂಜನಾ ಕಾರ್ಯಕ್ರಮ ಅಲ್ಲ. ಅದಕ್ಕೆ ಗದ್ದರ್ಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ. ಗದ್ದರ್ ಅಂದ್ರೇನೆ ಅದು ರಿವೋಲ್ಟ್. ಗುಮ್ಮಡಿ ವಿಠಲ್ ಅವರಾಗಿದ್ರೆ ಇಷ್ಟು ಜನ ನಾವು ಸೇರ್ತಿರ್ಲಿಲ್ಲ, ಇಡೀ ದೇಶನೇ ಮಾತಾಡ್ತಿರ್ಲಿಲ್ಲ. ಗುಮ್ಮಡಿ ವಿಠಲ್ ರಾವ್ ಗದ್ದರ್ ಆಗ್ತಾರೆ. ಗದ್ದರ್ ಅಂದ್ರೆ ರಿವೋಲ್ಟ್, ದಂಗೆ. ಉತ್ತರ ಪ್ರದೇಶದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸಂಘಟನೆ, ಒಂದು ಪಕ್ಷವಾಗಿ ಈ ವ್ಯವಸ್ಥೆಯನ್ನ ವಿರೋಧಿಸ್ತಕ್ಕಂಥ ಪಕ್ಷ ಅದು ಸಂಘಟನೆ ಆಗಿರೋದ್ರಿಂದ ಅದೇ ರಿವೋಲ್ಟ್ ನ ಗದ್ದರ್ ಅವರಿಗೆ ಹೆಸರಿದ್ದಾರೆ. ಗದರ್ ಆಕ್ಚುಲಿ ಅದು ಜನಸಾಮಾನ್ಯರು ಗದ್ದರ್ ಅಂತ ಅವ್ರನ್ನ ಒಪ್ಕೊಳ್ತಾರೆ. ಅವರು 2000ರಲ್ಲಿ ರಾಯಚೂರಿಗೆ ಬಂದಾಗ ಇಡೀ ರಾಜ್ಯ ಸುತ್ತಾಡಿದ್ದಾರೆ, ದೇಶ ಸುತ್ತಾಡಿದ್ದಾರೆ. ನಾನು ಆಲ್ರೆಡಿ ಚಳುವಳಿಯಲ್ಲಿ ಸಕ್ರಿಯವಾಗಿದ್ದುಕೊಂಡು ವೈವಾಹಿಕ ಜೀವನಕ್ಕೆ ಹೋಗಿ ನಾನು ನನ್ನಷ್ಟಕ್ಕೆ ನಾನಿದ್ದೆ. ಆದರೆ ಚಳುವಳಿ ಮೇಲೆ ನಿರ್ಬಂಧ ಸ್ಟಾರ್ಟ್ ಆದಾಗ ಅಲ್ಲಿರ್ತಕ್ಕಂಥ ಸಂಘಟನೆ ಕಾರ್ಯಕರ್ತರು ನನಗೆ ಹೇಳಿದ್ರು, ಇಲ್ಲಿ ಈ ನಿರ್ಬಂಧವನ್ನ ಛೇದಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು.
ದಯವಿಟ್ಟು ನೀವು ಅದರ ರಿಸ್ಕ್ ತಗೋಬೇಕು ಅಂದರು. ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ, ಯಾಕಂದ್ರೆ ಅಲ್ಲಿ ಯಾರು ಊಟ ಕೊಡ್ತಿದ್ರು ಹೋರಾಟಗಾರರಿಗೆ, ಯಾರು ಅವರು ಉಳ್ಕೊಳ್ಳಿಕ್ಕೆ ವಾಸ ಕೊಡ್ತಿದ್ರು, ಅವ್ರನ್ನೆಲ್ಲರನ್ನು ಜೈಲಲ್ಲಿ ಹಾಕಿದ್ರು. 125 ಜನ ಜೈಲಲ್ಲಿದ್ರು. ನಾನೊಬ್ಬನ ಅದಕ್ಕೆ ಸೇರ್ಪಡೆ ಆಗ್ಬೇಕಾಗಿತ್ತೇನು? ಸರಿ, ಪರವಾಗಿಲ್ಲ, ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಬ್ಬ ಕಾರ್ಯಕರ್ತರ ಜವಾಬ್ದಾರಿ ಅಂತ ನಾನು ಮಾಡಿದೆ. ಒಂದು ಹಾಲ್ ಬುಕ್ ಮಾಡಿದೆ. ಯಾವ ಹಾಲು ಕೊಟ್ಟಿರಲಿಲ್ಲ, ವೀರಶೈವ ಕಲ್ಯಾಣ ಅಂತ ಒಂದು ಹಾಲು ಕೊಟ್ಟರು. ವೀರಶೈವ ಲಿಂಗಾಯತರು ಅವರು ಬಹಳ ನಮಗೆ ಚಳುವಳಿಗೆ ಸಹಕಾರಿಯಾಗಿರೋರು. ಅವರು ಮಾತ್ರ ಹಾಲು ಕೊಟ್ಟರು. ಆ ಹಾಲು ನನ್ನ ಹೆಸರಲ್ಲಿ ಬುಕ್ ಆಗಿರಲಿಲ್ಲ, ಮಲ್ಲೇಶ್ ಅನ್ನ ಹೆಸರಲ್ಲಿ ಬುಕ್ ಮಾಡಿದ್ದೆ. ಮಲ್ಲೇಶು ಸ್ಟೇಷನರಿ ಇಷ್ಟೇ. ಯಾರು ಮಲ್ಲೇಶು ಮಲ್ಲೇಶು ನಾನೇನು ಮಾಡಿದ್ದೆ, ವೀರಶೈವ ಕಲ್ಯಾಣ ಮಂಟಪದಲ್ಲಿ 2,000 ರೂಪಾಯಿ ಡೆಪಾಸಿಟ್ ಕಟ್ಟಿ ರೆಸಿಪ್ಟ್ ನಲ್ಲಿ ಇಟ್ಕೊಂಡಿದ್ದೆ. ಯಾವ ಪಾಂಪ್ಲೆಂಟ್ ಹಾಕಕ್ಕಿಲ್ಲ, ಓಪನ್ ಆಗಿ ಪ್ರೆಸ್ ಮೀಟ್ ಮಾಡಕ್ಕಿಲ್ಲ, ಅವ್ರು ಬರ್ತಾರಂತ ಹೇಳಕ್ಕಿಲ್ಲ. ಅದು ಖಾಸಗಿ ಕಲ್ಯಾಣ ಮಂಟಪ ಆಗಿರೋದ್ರಿಂದ ಆ ರಿಸಿಪ್ಟ್ ನನ್ನಲ್ಲಿ ಇಟ್ಟು ನಾನೇ ಮಲ್ಲೇಶ್ ಅಂತ ಯಾರಿಗೂ ಗೊತ್ತಿಲ್ಲ, ಹುಡುಕಾಡಿ ಸಿಕ್ಕಾಪಟ್ಟೆ ನೀರಸವಾಗಿ ಆ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ನಡೆಸಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಅವಾಗ ನಾನು ಗದ್ದರ್ ಜೊತೆ ಮಾತಾಡಿದೆ, ಅವ್ರ ಹತ್ರ ನೇರವಾಗಿ ಹೋದೆ, ಈ ತರ ಕಾರ್ಯಕ್ರಮ ಫಿಕ್ಸ್ ಆಗಿದೆ, ಸಿಕ್ಕಾಪಟ್ಟೆ ನಿರ್ಬಂಧ ಇದೆ, ಸಿಕ್ಕವ್ರನ್ನ ಅಲ್ಲಿ ಜೈಲಿಗೆ ಹಾಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ನಮ್ಮ ನೆಲಕ್ಕೆ ಬರಬೇಕು. ಆಗಲೇ 2-3 ಸಾರಿ ಬಂದಿದ್ರಿ ನೀವು, ಈ ಸಾರಿ ಬರೋದು ವಿಶೇಷ ಅಂದಾಗ, ಹೌದಾ ನಾನು ಬಂದೇ ಬರ್ತಂತ ಒಪ್ಕೊಂಡಿದ್ರು. ಅವ್ರನ್ನ ಕರ್ಕೊಂಡ್ ಬಂದೆ, ಒಂದು ಲಾಡ್ಜಲ್ಲಿ ಉಳಿಸಿದ್ದೆ. ಪೊಲೀಸರು ಸಾವಿರಾರು ಜನ, ನಮ್ಮ ಜನರೇ ಬರ್ತಾ ಇಲ್ಲ ಅಲ್ಲಿ, ಸಾವಿರಾರು ಜನ ವೀರಶೈವ ಕಲ್ಯಾಣ ಮಂಟಪ ಸುತ್ತಮುತ್ತ, ಆಕ್ಚುಲಿ ಡಿ ಸಿ ಆಫೀಸ್ ಪಕ್ಕದಲ್ಲೇ. ನಾನು ಹೇಳಿದೆ, ಅಣ್ಣ ನನ್ನ ಹುಡುಕಾಡ್ತಾ ಇದ್ದಾರೆ, ಮೋಸ್ಟ್ಲಿ ಅರೆಸ್ಟ್ ಮಾಡಬಹುದು, ಪರವಾಗಿಲ್ಲ ನೀನು ರೆಡಿ ಇದೆಯಲ್ಲ, ಅದಕ್ಕೆ ಅಂದು ರೆಡಿ ಇದೀನಣ್ಣ ಅಂತ. ನಾನಿದ್ದೀನಲ್ಲೋ ನಿನ್ ಜೊತೆಗೆ, ನೀನ್ಯಾಕೆ ಅದು ಬೀಳ್ತೀಯ ಅಲ್ವಾ, ರೆಡಿ ಆಗಿದ್ಯಲ್ಲ, ಮನೆಯಾಗ ಹೇಳಿದ್ಯಲ್ಲ ಅಂದ್ರೆ